ಸ್ವಯಂ ಘೋಷಿತ ಸ್ಟ್ರಾಂಗ್ ಸಿಎಂ ಸಿದ್ದರಾಮಯ್ಯನವರೇ, ನಿಮ್ಮ ಪುತ್ರ ರತ್ನನನ್ನ ನೀವು ಯಾಕೆ ಈ ಬಾರಿ ಚುನಾವಣೆಗೆ ನಿಲ್ಲಿಸ್ತಿಲ್ಲ? ಸೋಲಿನ ಭಯನ? ಹೀಗಂತ ಪ್ರಶ್ನೆ ಮಾಡ್ತಿರೋದು ನಾವಲ್ಲ, ಬದಲಾಗಿ ಬಿಜೆಪಿ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾ ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಸಿದ್ದರಾಮಯ್ಯ ಅವರ ಕಾಲೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ. ಬೇರೆ ಸಚಿವರ ಮಕ್ಕಳನ್ನ ಚುನಾವಣೆ ಅನ್ನೋ ಬಾವಿಗೆ ನೂಕಿ ಸಿದ್ದರಾಮಯ್ಯನವರು ತಮ್ಮ ಪುತ್ರರಾದ ಶಾಡೋ ಸಿಎಂ ಯತೀಂದ್ರ ಅವರನ್ನ ಚುನಾವಣೆಗೆ ನಿಲ್ಲಿಸೋಕೆ ಹಿಂದೇಟು ಹಾಕ್ತಿದ್ದಾರೆ ಅಂತ ಬಿಜೆಪಿ ಟೀಕಿಸದೆ ಒಂದಷ್ಟು ಕ್ಯಾರಿಕೇಚರ್ಗಳನ್ನ ಮಾಡಿ, ಒಂದಷ್ಟು ಕಾರ್ಟೂನ್ ರೀತಿಯಲ್ಲಿ ಮಾಡಿ ಅದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಪೋಸ್ಟ್ ಕೂಡ ಮಾಡಿದೆ. ಕೆಲವೊಂದು ಕಡೆ ಕಾಂಗ್ರೆಸ್ನ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಾದ ವಿಚಾರಗಳನ್ನ ಗಮನಿಸಿದಾಗ ಈ ಪ್ರಶ್ನೆ ಕಾಡಿದ್ದು ಕೂಡ ಹೌದು. 5 ಸಚಿವರ ಮಕ್ಕಳಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇದೀಗ ಸುನಿಲ್ ಬೋಸ್ ಅವರನ್ನ ಕೂಡ ಆಡ್ ಮಾಡಿಕೊಂಡ್ರೆ ಆ ಸಂಖ್ಯೆ 6ಕ್ಕೆ ತಲುಪ್ತು. ಆದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯತೀಂದ್ರ ಅವರು ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಬಹಳ ದಿನಗಳ ಹಿಂದಿನಿಂದಲೇ, ಯಾವಾಗ ತಂದೆಗೋಸ್ಕರ ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ, ಆಗಿನಿಂದಲೂ ಕೂಡ ಲೋಕ ಕಣಕ್ಕೆ ಇಳಿಸಬಹುದು ಯತೀಂದ್ರ ಅವರನ್ನ ಅನ್ನೋ ಚರ್ಚೆ ನಡೀತಾ ಇತ್ತು. ಆದರೆ ಯಾವಾಗ ಗ್ರೌಂಡ್ ರಿಯಾಲಿಟಿ ಗೊತ್ತಾಯ್ತು, ಸಿದ್ದರಾಮಯ್ಯ ಅವರು ಹಿಂದೆ ಸರಿದ್ರು. ಆದರೆ ಬೇರೆ ಸಚಿವರ ಮಕ್ಕಳನ್ನ ಮಾತ್ರ ಇದೀಗ ಟ್ರಯಲ್ ಅಂಡ್ ಎರರ್ ಅನ್ನೋ ರೀತಿಯಲ್ಲಿ ಚುನಾವಣೆಗೆ ಇಳಿಸಿದ್ರಾ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ಕೇಳ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಪಾಳಿಗೆಯಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಮಕ್ಕಳ ಕೂಟದ ಆಟ? ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋಣ. ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾ ರೆಡ್ಡಿ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಹಾಲಿ ಸಂಸದ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಲ್ಲಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ಅವರ ವಿರುದ್ಧವಾಗಿ. ಮತ್ತೊಂದು ಕಡೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಜಗದೀಶ್ ಶೆಟ್ಟರ್ ಅವರ ವಿರುದ್ಧವಾಗಿ ಬೆಳಗಾವಿಯಲ್ಲಿ ತೊಡೆ ತಟ್ತಾ ಇದ್ದಾರೆ. ಹಾಗೆ ಪ್ರಿಯಾಂಕಾ ಜಾರಕಿಹೊಳಿ, ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಕೂಡ ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧವಾಗಿ ಕಣಕ್ಕಿಳಿದಿದ್ದಾರೆ. ಇತ್ತ ಸಂಯುಕ್ತಾ ಪಾಟೀಲ್, ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಕೂಡ ಅಖಾಡದಲ್ಲಿದ್ದಾರೆ ಬಾಗಲಕೋಟೆಯಿಂದ. ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದ್ರೆ, ಇತ್ತ ಕಾಂಗ್ರೆಸ್ ಪಟ್ಟಿಯಲ್ಲಿರ್ತಕ್ಕಂಥ ಏಕೈಕ ಮುಸಲ್ಮಾನ್ ಸಮುದಾಯದ ನಾಯಕ ಮನ್ಸೂರ್ ಅಲಿ ಖಾನ್, ರೆಹಮಾನ್ ಖಾನ್ ಅವರ ಪುತ್ರ ಕೂಡ ಲೋಕಸಭಾ ಅಖಾಡದಲ್ಲಿದ್ದಾರೆ. ಇದೀಗ ಸುನಿಲ್ ಬೋಸ್, ಈಗ ನೀವು ಈ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ, ಈ ಗ್ರಾಫಿಕ್ಸ್ ಅನ್ನ. ಇದು ಬಿಜೆಪಿ ಪಾಳೆಯ ಸಿದ್ದರಾಮಯ್ಯನವರನ್ನ ಕಾಲೆಳಿಲಿಕ್ಕೆ ಬಳಸಿರ್ತಕ್ಕಂಥ ಸಾಮಾಜಿಕ ಜಾಲತಾಣದ ಪೋಸ್ಟ್. ಇದನ್ನ ಪೋಸ್ಟ್ ಮಾಡಿ ಈ 5 ಫೋಟೋಗಳನ್ನ, ಸಚಿವರ ಪುತ್ರ ಹಾಗೆ ಪುತ್ರಿಯರ ಫೋಟೋವನ್ನ ಹಾಕಿ, ಯಾಕೆ ಯತೀಂದ್ರ ಅವರಿಗೆ ಟಿಕೆಟ್ ನೀಡಿಲ್ಲ, ಬದಲಾಗಿ ಇವರೆಲ್ಲರಿಗೂ ಕೂಡ ಟಿಕೆಟ್ ಅನ್ನ ನೀಡಿ ಸತ್ವ ಪರೀಕ್ಷೆಗೆ ಕಣಕ್ಕಿಳಿಸಲಾಗಿದೆ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ಪಾಳೆಯ ಕೇಳ್ತಾ ಇದೆ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ನಂತರದಲ್ಲಿ